ನಮಸ್ಕಾರ. ಡಿಜಿಟಲ್ ಕನ್ನಡಿಗ ಚಾನೆಲ್ನ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಮತ್ತು ನಮ್ಮ ಅನ್ನದಾತ ರೈತ ಬಾಂಧವರಿಗೆ ಇವತ್ತಿನ ವಿಶೇಷ ವಿಡಿಯೋಗೆ ಸುಸ್ವಾಗತ. ನೀವು ರೈತರಾಗಿದ್ದರೆ ಅಥವಾ ನಿಮ್ಮ ಮನೆಯಲ್ಲಿ ಕೃಷಿ ಮಾಡುವವರಿದ್ದರೆ ಇವತ್ತಿನ ಈ ಮಾಹಿತಿ ನಿಮ್ಮ ಪಾಲಿಗೆ ಅತ್ಯಂತ ಮುಖ್ಯವಾದದು. ಸ್ನೇಹಿತರೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರಿಗಾಗಿ ಅನೇಕ ಯೋಜನೆಗಳನ್ನು ಜಾರಿಗೆ ತರುತ್ತಲೇ ಇರುತ್ತವೆ. ಆದರೆ ಈ ಯೋಜನೆಗಳ ಹಣ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಬರಬೇಕಾದ್ರೆ ಈಗ ಒಂದು ಹೊಸ ನಿಯಮ ಬಂದಿದೆ. ಹೌದು, ನಿಮ್ಮ ಹತ್ತಿರ ರೈತ ಐಡಿ ಅಥವಾ ಫಾರ್ಮರ್ ಐಡಿ ಇಲ್ಲದಿದ್ದರೆ ಇನ್ನು ಮುಂದೆ PM ಕಿಸಾನ್ ಹಣವಾಗಲಿ ಅಥವಾ ಇತರ ಸರ್ಕಾರಿ ಸವಲತ್ತುಗಳಾಗಲಿ ಸಿಗುವುದು ಕಷ್ಟವಾಗಬಹುದು. ಸರ್ಕಾರ ಈಗ ಒಂದು ರಾಷ್ಟ್ರ ಒಂದು ರೈತ ಐಡಿ ಎಂಬ ಪರಿಕಲ್ಪನೆಯನ್ನು ತಂದಿದೆ. ಹಾಗಾದರೆ ಏನಿದು ರೈತ ಐಡಿ? ಇದನ್ನು ಮಾಡಿಸುವುದು ಹೇಗೆ? ಕರ್ನಾಟಕದ ರೈತರಿಗೆ ಇದು ಯಾಕೆ ಅನಿವಾರ್ಯ? ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ವಿವರವಾಗಿ ಉತ್ತರ ನೀಡಲಿದ್ದೇನೆ. ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಯಾಕಂದರೆ ಅರ್ಧ ಮಾಹಿತಿ ಯಾವಾಗಲೂ ಅಪಾಯಕಾರಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಏನಿದು ರೈತ ಐಡಿ? ಮೊದಲನೆಯದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ವಿಷಯವೇನೆಂದರೆ, ಏನಿದು ಈ ರೈತ ಐಡಿ? ಸರಳವಾಗಿ ಹೇಳಬೇಕೆಂದರೆ, ನಮಗೆ ಹೇಗೆ ಆಧಾರ್ ಕಾರ್ಡ್ ಇದೆಯೋ ಹಾಗೆಯೇ ರೈತರಿಗಿರುವ ಒಂದು ವಿಶಿಷ್ಟ ಡಿಜಿಟಲ್ ಗುರುತಿನ ಚೀಟಿ ಇದು. ಕೇಂದ್ರ ಸರ್ಕಾರದ ಅಗ್ರಿ ಸ್ಟ್ಯಾಕ್ ಎಂಬ ಬೃಹತ್ ಯೋಜನೆ ಅಡಿಯಲ್ಲಿ ಈ ಐಡಿಯನ್ನು ನೀಡಲಾಗುತ್ತಿದೆ. ಈ ರೈತ ಐಡಿ ನಿಮ್ಮ ಆಧಾರ್ ಸಂಖ್ಯೆ, ನಿಮ್ಮ ಜಮೀನಿನ ಪಹಣಿ ಅಥವಾ RTC ಮತ್ತು ನಿಮ್ಮ ಬ್ಯಾಂಕ್ ಖಾತೆ ಈ ಮೂರನ್ನೂ ಒಂದೇ ಕಡೆ ಜೋಡಿಸುತ್ತದೆ. ಕರ್ನಾಟಕದಲ್ಲಿ ಈಗಾಗಲೇ ಫ್ರೂಟ್ಸ್ ಎಂಬ ಐಡಿ ಚಾಲ್ತಿಯಲ್ಲಿದೆ. ಅದೇ ಮಾದರಿಯಲ್ಲಿ ಈಗ ದೇಶಾದ್ಯಂತ ಏಕರೂಪದ ರೈತ ಐಡಿಯನ್ನು ಜಾರಿಗೆ ತರಲಾಗುತ್ತಿದೆ. ಇದು ಕೇವಲ ಒಂದು ನಂಬರ್ ಮಾತ್ರವಲ್ಲ, ನಿಮ್ಮ ಕೃಷಿ ಬದುಕಿನ ಸಂಪೂರ್ಣ ಜಾತಕ ಈ ಐಡಿಯಲ್ಲಿರುತ್ತದೆ. ನೀವು ಯಾವ ಬೆಳೆ ಬೆಳೀತೀರಾ, ಎಷ್ಟು ಜಮೀನಿದೆ, ಯಾವ ಬ್ಯಾಂಕ್ನಲ್ಲಿ ಲೋನ್ ಇದೆ, ಈ ಎಲ್ಲ ಮಾಹಿತಿ ಸರ್ಕಾರದ ಬಳಿ ಡಿಜಿಟಲ್ ರೂಪದಲ್ಲಿರುತ್ತದೆ. ಇದು ಯಾಕೆ ಕಡ್ಡಾಯ? ರೈತ ಬಾಂಧವರೇ, ನೀವಿದನ್ನು ಯಾಕೆ ಕಡ್ಡಾಯ ಮಾಡಿದೆ ಅಂತ ನೀವು ಕೇಳಬಹುದು. ಇದಕ್ಕೆ ಮುಖ್ಯ ಕಾರಣ ಪಾರದರ್ಶಕತೆ. ಸರ್ಕಾರಿ ಯೋಜನೆಗಳಲ್ಲಿ ನಡೆಯುವ ಅವ್ಯವಹಾರಗಳನ್ನು ತಡೆಯುವುದು ಇದರ ಮುಖ್ಯ ಉದ್ದೇಶ. ನೋಡಿ, ಎಷ್ಟೋ ಸಲ ಏನಾಗುತ್ತೆ ಅಂದರೆ, ರೈತರೇ ಅಲ್ಲದವರು ಅಥವಾ ಶ್ರೀಮಂತ ಭೂಮಾಲೀಕರು ಸುಳ್ಳು ದಾಖಲೆ ನೀಡಿ PM ಕಿಸಾನ್ನಂತಹ ಯೋಜನೆಗಳ ಲಾಭ ಪಡೆಯುತ್ತಿರುತ್ತಾರೆ. ಇನ್ನು ಕೆಲವು ಕಡೆ ಒಂದೇ ಕುಟುಂಬದಲ್ಲಿ 4-5 ಜನ ಈ ಹಣವನ್ನು ಪಡೆಯುತ್ತಿರುತ್ತಾರೆ. ಇಂತಹ ನಕಲಿ ಫಲಾನುಭವಿಗಳನ್ನು ಪತ್ತೆ ಹಚ್ಚಲು ಈ ರೈತ ಐಡಿ ರಾಮಬಾಣವಾಗಿದೆ. ಕರ್ನಾಟಕವನ್ನೇ ಉದಾಹರಣೆಯಾಗಿ ತಗೊಂಡ್ರೆ, ಫ್ರೂಟ್ಸ್ ಐಡಿ ಬಂದ ಮೇಲೆ ಸುಮಾರು 11 ಲಕ್ಷಕ್ಕೂ ಹೆಚ್ಚು ಅನರ್ಹ ಖಾತೆಗಳನ್ನು ಬಂದ್ ಮಾಡಲಾಗಿದೆ. ದೇಶಾದ್ಯಂತ 50 ಲಕ್ಷಕ್ಕೂ ಹೆಚ್ಚು ಇಂತಹ ನಕಲಿ ಖಾತೆಗಳನ್ನು ಪತ್ತೆ ಹಚ್ಚಲಾಗಿದೆ. ಇದರಿಂದ ಏನಾಗುತ್ತೆ ಅಂದರೆ, ಅರ್ಹವಾಗಿರುವ ಕಡು ಬಡವ ರೈತರಿಗೆ ಸಿಗಬೇಕಾದ ಹಣ ಮಧ್ಯವರ್ತಿಗಳ ಪಾಲಾಗದೆ ನೇರವಾಗಿ ಸಿಗುತ್ತದೆ. ಅರ್ಹತೆ ಮತ್ತು ಅನರ್ಹತೆ. ಈಗ ಈ ಯೋಜನೆಯ ಲಾಭ ಪಡೆಯಲು ಇರುವ ಅರ್ಹತೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಇದು ತುಂಬ ಮುಖ್ಯ, ಗಮನವಿಟ್ಟು ಕೇಳಿ. ಮೊದಲನೆಯದಾಗಿ, ನಿಮ್ಮ ಹೆಸರಿನಲ್ಲಿ ಕನಿಷ್ಠ 1ರಿಂದ 2 ಎಕರೆ ಕೃಷಿ ಜಮೀನಿರಬೇಕು ಮತ್ತು ಅದರ RTC ಸರಿಯಾಗಿರಬೇಕು. ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರಬೇಕು ಮತ್ತು ಅದು ಮೊಬೈಲ್ ನಂಬರ್ಗೆ ಲಿಂಕ್ ಆಗಿರಬೇಕು. ಮುಖ್ಯವಾದ ವಿಷಯ ಅಂದರೆ, ನೀವು ಇನ್ಕಮ್ ಟ್ಯಾಕ್ಸ್ ಕಟ್ಟುವವರಾಗಿರಬಾರದು. ನಿಮಗೆ ಸರ್ಕಾರದಿಂದ ತಿಂಗಳಿಗೆ 10,000ಕ್ಕಿಂತ ಹೆಚ್ಚು ಪಿಂಚಣಿ ಬರ್ತಿರಬಾರದು. ಇನ್ನು ಯಾರಿಗೆ ಇದು ಸಿಗಲ್ಲ ಅನ್ನೋದನ್ನು ನೋಡೋದಾದರೆ, ನೀವು ಸರ್ಕಾರಿ ನೌಕರರಾಗಿದ್ದರೆ ಅಥವಾ ನಿವೃತ್ತ ಸರ್ಕಾರಿ ನೌಕರರಾಗಿದ್ದರೆ ಇದು ಅನ್ವಯಿಸಲ್ಲ. ವಕೀಲರು, ಡಾಕ್ಟರ್ಗಳು ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಗಿದ್ದು ಜಮೀನು ಹೊಂದಿದ್ದರೂ ಅವರಿಗೆ ಈ ಲಾಭ ಸಿಗಲ್ಲ. GST ಪಾವತಿದಾರರಿಗೂ ಮತ್ತು ಸಾಂಸ್ಥಿಕ ಭೂಮಿ ಅಂದರೆ ಸಂಸ್ಥೆಗಳ ಹೆಸರಿನಲ್ಲಿರುವ ಜಮೀನಿಗೂ ಈ ಸೌಲಭ್ಯ ಇರುವುದಿಲ್ಲ. ರೈತ ಐಡಿ ಪಡೆಯುವ ವಿಧಾನ. ಸರಿ, ಈಗ ಈ ರೈತ ಐಡಿ ಪಡೆಯುವುದು ಹೇಗೆ ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ನೀವಿದನ್ನು ಮನೆಯಲ್ಲೇ ಕುಳಿತು ಮೊಬೈಲ್ನಲ್ಲಿ ಮಾಡಬಹುದು ಅಥವಾ ಹತ್ತಿರದ ಗ್ರಾಮ 1 ಅಥವಾ CSC ಸೆಂಟರ್ಗೆ ಹೋಗಿ ಮಾಡಿಸಬಹುದು. ಮೊದಲಿಗೆ PM ಕಿಸಾನ್ ಅಧಿಕೃತ ವೆಬ್ಸೈಟ್ ಆದ pmkisan.gov.in ಭೇಟಿ ನೀಡಿ. ಅಲ್ಲಿ ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನ್ ಎಂಬ ಆಯ್ಕೆ ಕಾಣಿಸುತ್ತದೆ. ಅದರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಆಧಾರ್ ನಂಬರ್ ಮತ್ತು ಮೊಬೈಲ್ ನಂಬರ್ ಹಾಕಿ. ಆಗ ನಿಮಗೆ ಒಂದು OTP ಬರುತ್ತದೆ. ಅದನ್ನು ನಮೂದಿಸಿ. ನಂತರ ನಿಮ್ಮ ರಾಜ್ಯ, ಜಿಲ್ಲೆ, ತಾಲೂಕು ಮತ್ತು ಗ್ರಾಮವನ್ನು ಆಯ್ಕೆ ಮಾಡಿ. ನಿಮ್ಮ ಜಮೀನಿನ ವಿವರ ಅಂದರೆ ಸರ್ವೆ ನಂಬರ್, RTC ವಿವರಗಳನ್ನು ತುಂಬಿ. ಕೊನೆಯದಾಗಿ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಮತ್ತು ಆಧಾರ್ ಪ್ರತಿಯನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ. ನೀವು ಕೊಟ್ಟ ಮಾಹಿತಿ ಸರಿಯಾಗಿದ್ದರೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಅದನ್ನು ಪರಿಶೀಲಿಸಿ ನಿಮಗೆ ಒಂದು ಯುನೀಕ್ ರೈತ ಐಡಿ ಕೊಡುತ್ತಾರೆ. ಕೊನೆಯದಾಗಿ ಒಂದು ಮಾತು,
ರೈತ ಬಾಂಧವರೇ, ಈ ಪ್ರಕ್ರಿಯೆಯನ್ನು ನಿರ್ಲಕ್ಷ್ಯ ಮಾಡಬೇಡಿ. ಈಗಾಗಲೇ ಕರ್ನಾಟಕದ ಬಹಳಷ್ಟು ರೈತರು ಫ್ರೂಟ್ಸ್ ಐಡಿ ಹೊಂದಿದ್ದೀರಿ. ಆದರೂ ಒಮ್ಮೆ ನಿಮ್ಮ KYC ಸ್ಟೇಟಸ್ ಚೆಕ್ ಮಾಡಿಕೊಳ್ಳಿ. ಪ್ರತಿ ವರ್ಷ ಕೇಂದ್ರ ಸರ್ಕಾರ ನೀಡುವ 6,000 ರೂಪಾಯಿ ಮತ್ತು ರಾಜ್ಯ ಸರ್ಕಾರದ ಸಹಾಯಧನ ಯಾವುದೇ ತಡೆಯಿಲ್ಲದೆ ಬರಬೇಕೆಂದರೆ ಈ ಕೆಲಸ ಇಂದೇ ಮಾಡಿ. ನಿಮ್ಮ ಮೊಬೈಲ್ನಲ್ಲಿ ಮೆಸೇಜ್ ಬಂದಿದೆಯಾ ನೋಡಿ. ಏನಾದರೂ ತೊಂದರೆ ಇದ್ದರೆ ಕೂಡಲೇ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ. ಈ ಮಾಹಿತಿ ನಿಮಗೆ ನಿಜಕ್ಕೂ ಉಪಯುಕ್ತ ಅನಿಸಿದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಹತ್ತಿರದ ರೈತ ಮಿತ್ರರಿಗೆ, ನಿಮ್ಮ ವಾಟ್ಸಾಪ್ ಗ್ರೂಪ್ಗಳಿಗೆ ಈ ವಿಡಿಯೋ ಶೇರ್ ಮಾಡಿ. ಯಾಕಂದ್ರೆ ನಮ್ಮ ರೈತರು ಮಾಹಿತಿಯ ಕೊರತೆಯಿಂದ ಸರ್ಕಾರಿ ಸವಲತ್ತುಗಳಿಂದ ವಂಚಿತರಾಗಬಾರದು. ಇದೇ ರೀತಿಯ ಕೃಷಿ ಮತ್ತು ತಂತ್ರಜ್ಞಾನದ ಮಾಹಿತಿಗಾಗಿ ನೋಡ್ತಾ ಇರಿ ಡಿಜಿಟಲ್ ಕನ್ನಡಿಗ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮುಖ್ಯ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ನಮಸ್ಕಾರ. ಜೈ ಜವಾನ್, ಜೈ ಕಿಸಾನ್.